ವಿಡಿಯೋಗಳು ಹಾಗೂ ಕಂಪ್ಯೂಟರ್ ವಿಡಿಯೋಗಳು ನಿಮಗೆ ಇಲ್ಲಿ ಸಿಗುತ್ತೆ. ಕಂಪ್ಯೂಟರ್ ವಿಡಿಯೋಸ್ಗಳು ನಿಮಗೆ ಈ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ. ತಡ ಮಾಡೋದು ಬೇಡ, ಬನ್ನಿ ಹೋಗ್ಬೇಡ. ಈ ಎಲ್ಲ ಲಿಂಕ್ಸ್ ಗಳು ಏನಿದೆ ಸರ್, ಆ ಲಿಂಕ್ಸ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀವಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇದೆ, ಪುನೀತ್ ಫೋರಂ ಅಂತ, ಅಲ್ಲೂ ಕೂಡ ತಾವು ಜಾಯ್ನ್ ಆಗ್ಬೋದು. ಓಕೆ, ಅಲ್ಲೂ ಕೂಡ ನಾವು ವಿಡಿಯೋನ ಶೇರ್ ಮಾಡ್ತೀವಿ. ಹಾಗಾದ್ರೆ ಬನ್ನಿ ರೆಡಿಯಾಗಿ ಸೊ ಆನ್ಸರ್ ಮಾಡ್ತಾ ಹೋಗೋಣ. ಫಸ್ಟ್ ನಾವಿಲ್ಲಿ ಸಮಾನಾರ್ಥಕ ಪದ ಅಂದ್ರೆ ಇಲ್ಲೊಂದು ಸೆಂಟೆನ್ಸ್ ಕೊಟ್ಟಿರ್ತಾನೆ. ಓಕೆ, ಇಲ್ಲಿ ಕೊಟ್ಟಿದ್ದ ನೋಡಿ, ಟೆಸ್ಟ್ ಯುವರ್ ಕಂಪ್ರೆನ್ಷನ್ಸ್ ಆಫ್ ವರ್ಡ್ ಆಫ್ ಸೆಂಟೆನ್ಸ್, ಡಾರ್ಕನ್ ಇನ್ ದ ಆಪ್ಷನ್ಸ್ ಗಿವನ್, ಎಕ್ಸ್ಪ್ಲೈನ್ ದ ಮೀನಿಂಗ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಅಂದ್ರೆ ಇಲ್ಲಿ ಏನ್ ಅಂಡರ್ಲೈನ್ ಮಾಡಿದ್ದಾನೆ ಈ ವರ್ಡ್ ನ ಮೀನಿಂಗ್ ಹೇಳ್ಬೇಕು. ಈ ತರದಿದ್ರೆ ಈಸಿ, ಸಿಂಗಲ್ ಕೊಟ್ರೆ ಕಷ್ಟ. ನಾನು ನಿಮ್ಗೆ ಆಗ್ಲೇ ಪ್ರೀವಿಯಸ್ ವಿಡಿಯೋಸ್ ಗಳನ್ನ ಕೂಡ ಹೇಳಿದ್ದೀನಿ. ಸಿಂಗಲ್ ಒಂದು ಏನೋ ವರ್ಡ್ ಕೊಟ್ಬಿಟ್ಟು ಅದರ ಮೀನಿಂಗ್ ಹೇಳಿ ಅಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಈ ತರದ್ ಕೊಟ್ಟಾಗ ಈಸಿ. ಈಗ ನೋಡಿ ಸಿಂಪಲ್, ಇಲ್ಲಿ ನೀವು ಏನು ಮಾಡ್ಬೇಕಾಗಿಲ್ಲ. ಈ ಒಂದು ಏನೋ ಸೆಂಟೆನ್ಸ್ ಇದೆ, ಇದು ಅರ್ಥ ತಿಳ್ಕೊಂಡ್ಬಿಟ್ರೆ ಇದು ಅರ್ಥ ನಿಮ್ಗೆ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ. ಈಗ ಸಾಲ್ವ್ ಮಾಡಿ. ಪೋವರ್ಟಿ ಹ್ಯಾಡ್ ಟಾಟ್ ಹಿಮ್ ದಟ್ ಫಾರ್ಬಿಯರೆನ್ಸ್ ವಾಸ್ ದ ಬೆಸ್ಟ್ ಟೀಚರ್ ಅಂತ ಇದೆ. ಅಂದ್ರೆ ಬಡತನ ಅವನ್ಗೆ ಏನ್ ಕಲಿಸ್ತು ಅಂತ ಹೇಳ್ತಾ ಇದೆ. ಫಾರ್ಬಿಯರೆನ್ಸ್ ಆಫ್ ಬೆಸ್ಟ್ ಟೀಚರ್ ಅಂದ್ರೆ ಬಡತನ ಏನ್ ಕಲಿಸುತ್ತೆ. ದಟ್ ಫಾರ್ಬಿಯರೆನ್ಸ್ ವಾಸ್ ದ ಬೆಸ್ಟ್ ಟೀಚರ್ ಅಂದ್ರೆ ಏನ್ ಕಲಿಸುತ್ತೆ, ಅದನ್ನು ನಮ್ಗೆ ಪಾಠ ಕಲಿಸುತ್ತೆ. ಏನ್ ಪಾಠ ಕಲಿಸುತ್ತೆ? ಫಾರ್ಬಿಯರೆನ್ಸ್ ಅಂದ್ರೆ ಏನು? ಡಿಫರೆನ್ಸ್, ರೆಸ್ಪೆಕ್ಟ್, ಕೈಂಡ್ನೆಸ್, ಪೇಷನ್ಸ್ ಹೇಳ್ತೀರಾ? ಫಾರ್ಬಿಯರೆನ್ಸ್ ಅಂದ್ರೆ ಏನು? ಸಹನೆ, ತಾಳ್ಮೆ. ಬಡತನ ಅಂದ್ರೆ ಹೊಟ್ಟೆಗೆ ಇಲ್ದವರು, ಬಡವರು ಕೋಪ ತೋರ್ಸ್ಕೊಳಕ್ ಆಗಲ್ಲ ಅಲ್ವಾ, ತಾಳ್ಮೆಯಿಂದನೇ ಇರಬೇಕು ಏನೇ ಆದ್ರೂ ಕೂಡ. ಸೊ ಹಾಗೆ ತಾಳ್ಮೆನ ಕಲ್ಸ್ಕೊಡತ್ತೆ. ದಟ್ ಈಸ್ ಕಾಲ್ಡ್ ಏನು? ಕೈಂಡ್ನೆಸ್ ಅಲ್ಲ, ಪೇಷನ್ಸ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 4. ಅರ್ಥ ಆಗ್ತಿದೆಯಲ್ಲ? ಫಾರ್ಬಿಯರೆನ್ಸ್ ಅಂದ್ರೆ ಸಹನೆ, ಟಾಲರೆನ್ಸ್, ಪೇಷನ್ಸ್, ಟಾಲರೇಷನ್ಸ್ ಅಂತೆಲ್ಲ ನಾವು ಸಮಾನಾರ್ಥಕದಲ್ಲಿ ಕರೀಬಹುದು. ನಾವು ಇವಾಗ ಕಂಡುಹಿಡಿತಾ ಇರೋದೇನು? ಎಕ್ಸ್ಪ್ಲೈನ್ ದ ಮೀನಿಂಗ್ ಆಫ್ ಅಂಡರ್ಲೈನಿಂಗ್ ವರ್ಡ್. ಮೀನಿಂಗ್ ಆಫ್ ದ ಅಂಡರ್ಲೈನ್ ವರ್ಡ್ ಅಂದ್ರೆ ಅದರ ಅರ್ಥ ಅಂದ್ರೆ ಸಮಾನಾರ್ಥಕ ಅಥವಾ ವಿವಿಧ ಅರ್ಥ, ನಾನಾರ್ಥ, ಏನ್ ಬೇಕಾದ್ರೂ ಅನ್ಕೋಬಹುದು. ಒಟ್ಟಲ್ಲಿ ಸಮಾನಾರ್ಥಕ, ವಿರುದ್ಧ ಪದ ಅಲ್ಲ. ಓಕೆ, ನೆಕ್ಸ್ಟ್ ಹೋಗೋಣ ಬನ್ನಿ. He fancied himself as a public speaker but always spoke atrociously. Atrociously ಅಂತಂದ್ರೆ ಏನರ್ಥ? ಫಸ್ಟ್ ಅರ್ಥ ತಿಳ್ಕೊಂಬಿಡಿ. He fancied himself as a public speaker but always spoke atrociously. atrocity ಅಂತೆಲ್ಲ ಕರಿತೀವಿ. atrocity ಕೇಳಿದ್ರೆ ವರ್ಡ್? ಓಕೆ, ಪೇಪರ್ಸ್ ಓದಿದ್ರೆ ಗೊತ್ತಿರುತ್ತೆ, ನ್ಯೂಸ್ ಪೇಪರ್ಗಳು. ಇಲ್ಲಿ ಫ್ಯಾನ್ಸಿಸ್ಡ್ ಅಂದ್ರೆ ಕಲ್ಪಿತ ಅಂತ, ಅವನೇ ಕಲ್ಪಿತ ಮಾಡ್ಕೊಳ್ಳೋದು. ಓಕೆ, ನಾನೇ ಅನ್ಕೋತೀನಿ ಏನಂತ, ನಾನು ಒಳ್ಳೆ ಗುಡ್ ಪಬ್ಲಿಕ್ ಸ್ಪೀಕರ್, ಸಾರ್ವಜನಿಕ ಮಾತುಗಾರ ನಾನು ಅಂತ ಅನ್ಕೋತೀನಿ. ಬಟ್ ಆಲ್ವೇಸ್ ಸ್ಪೋಕ್ ಅಟ್ರೋಸಿಕಲಿ ಅಂದ್ರೆ ಏನರ್ಥ? ಏನು ಅಟ್ರೋಸಿಟಿ ಅಂದ್ರೆ ಏನರ್ಥ? ಬ್ಯಾಡ್ಲಿನ ಅವ್ನ್ ಕೊಟ್ಟಿರೋದು ಯಾವ್ದು ಅಂಡರ್ಲೈನ್? ಅಟ್ರೋಸಿಯಲಿ ಅಂತ. ಏನು? ಕ್ರೂಯಲ್. ಅಟ್ರೋಸಿಯಲಿ ಅಂದ್ರೆ ಕ್ರೂರವಾಗಿ ಮಾತಾಡ್ತೀನಿ ಅಂತ ಅರ್ಥ. ಅಂದ್ರೆ ಅವನೇ ಕಲ್ಪಿತನಾಗಿದ್ದ ನಾನು ಒಳ್ಳೆ ಭಾಷಾಗಾರ ಅಂತ. ಭಾಷಣ ಮಾಡ್ಬೇಕಾದ್ರೆ ಏನ್ ಮಾಡ್ತಾನೆ ಅವನು? ಕ್ರೂರವಾಗಿ ಮಾತಾಡ್ತಾನೆ. ಕ್ರೂಯಲಿ ಇಸ್ ದ ರೈಟ್ ಆನ್ಸರ್. ನೋಡಿದ್ರಾ? ಇಲ್ಲಿ ನಿಮ್ಗೆ ಇದು ಅರ್ಥ ಗೊತ್ತಿಲ್ಲ ಅಂದ್ರು ಇದನ್ನ ಕಂಪ್ಲೀಟ್ ಆಗಿ ಓದಿ. ನೀವು ಫುಲ್ ಮೀನಿಂಗ್ ಗೊತ್ತಿಲ್ಲ ಅಟ್ರೋಸಿಯಲಿ ಅಂತ, ಅಟ್ರೋಸಿಟಿ ಅಂದ್ರೆ ಏನು ಅಂತ ಗೊತ್ತಿರುತ್ತೆ ನಿಮ್ಗೆ. ಓಕೆ, ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ಕ್ವಶನ್ ಹೋಗೋಣ. I listened to him till the end with the full awareness that the veracity of his statement had to be ascertained. Okay, super question. Easy question also. First ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ವೆರಾಸಿಟಿಗೆ ಅವನು ಅಂಡರ್ಲೈನ್ ಮಾಡಿದ, ಇದು ಅರ್ಥ ಹೇಳ್ಬೇಕು ನಾವು. ಓಕೆ, ಗೊತ್ತಾಗ್ಲಿಲ್ವಾ? ಫುಲ್ ಸೆಂಟೆನ್ಸ್ ಓದಿ, ನಿಮ್ಗೆ ಈ ಸೆಂಟೆನ್ಸ್ ನ ಅರ್ಥ ಗೊತ್ತಾಗ್ಬಿಡುತ್ತೆ. ಐ ಲಿಸನ್ ಟು ಹಿಮ್ ಟಿಲ್ ದ ಎಂಡ್. ನಾನು ಅವನ ಕೊನೆಯ ತನಕ ಕೇಳಿದ್ದೀನಿ ವಿತ್ ಫುಲ್ ಅವೇರ್ನೆಸ್ ಇಟ್ಕೊಂಡು ಕೇಳಿದ್ದೀನಿ. ದಟ್ ದ ವೆರಾಸಿಟಿ ಆಫ್ ಹಿಸ್ ಸ್ಟೇಟ್ಮೆಂಟ್ ಹ್ಯಾಡ್ ಟು ಬಿ ಅಸರ್ಟೈನ್ಡ್. ವೆರಾಸಿಟಿ ಅಂದ್ರೇನು? ಅಸರ್ಟೈನ್ ಅಂದ್ರೆ ಪರೀಕ್ಷೆ ಮಾಡ್ಬೇಕು ಅಂತ ಹೇಳಿ. ಓಕೆ, ಪರೀಕ್ಷೆ ಮಾಡೋದು ಅನ್ನೋ ರೀತಿ. ಆದ್ರೆ ನಮ್ಗೆ ವೆರಾಸಿಟಿ ಕೇಳಿದ್ದಾನೆ. ಏನು ಇಲ್ಲ, ಇಲ್ಲಿ ಜಸ್ಟ್ ನೀವು ಇದು ನೋಡಿ, ಅವೇರ್ನೆಸ್ ದಟ್ ದ ವೆರಾಸಿಟಿ ಆಫ್ ಸ್ಟೇಟ್ಮೆಂಟ್. ಅವ್ನ್ ಹೇಳ್ತಕ್ಕಂತ ಏನೋ ಕೊಡ್ತಕ್ಕಂತ ವಾಕ್ಯ, ಅವ್ನ್ ಹೇಳ್ತಕ್ಕಂತ ಏನೋ ಸೆಂಟೆನ್ಸ್ ಅಥವಾ ಅವ್ನ್ ಹೇಳೋ ಮಾತ್ ನಾವೇನ್ ಮಾಡ್ಬೇಕು? ವೆರಾಸಿಟಿ ಅಂದ್ರೆ ಸತ್ಯಾಸತ್ಯತೆ. ಅವನ ಮಾತಿನ ಸತ್ಯಾಸತ್ಯತೆನ ಪರೀಕ್ಷೆ ಮಾಡ್ಬೇಕು. ಸತ್ಯಾಸತ್ಯತೆ ಅಂದ್ರೇನು? ಕರೆಕ್ಟ್ನೆಸ್. ಕನ್ನಿಂಗ್ ಅಂತ ಆಗಕ್ ಚಾನ್ಸ್ ಇಲ್ಲ. ಕನ್ನಿಂಗ್ ಅಂದ್ರೆ ನಿಮ್ಗೆ ಗೊತ್ತಿದೆ ಅಲ್ವಾ? ಒಂಥರ ಜಿಪ್ಪಣ, ಒಂಥರ ಏನು ಕೊಡದೆ ಇರೋ ರೀತಿ ಇರುತ್ತೆ. ಓಕೆ, ಡಿಸೈಟ್ಫುಲ್ನೆಸ್ ಇದೆ, ಟ್ರೂತ್ಫುಲ್ನೆಸ್ ಇದೆ, ಕರೆಕ್ಟ್ನೆಸ್ ಇದೆ. ಯಾವ ಕರೆಕ್ಟ್ ಆನ್ಸರ್? ಟ್ರೂತ್ಫುಲ್, ಸತ್ಯಾಸತ್ಯತೆ. ಸಮಾನಾರ್ಥಕ ಅಲ್ವಾ? ನಾವೇನ್ ಕಂಡುಹಿಡಿತಾ ಇರೋದು ಅದರ ಅರ್ಥ ಕಂಡುಹಿಡಿತಾ ಇರೋದು. ಸೊ ಆಪ್ಷನ್ 2, ಟ್ರೂತ್ಫುಲ್ನೆಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಟ್ರೂತ್ಫುಲ್, ಟ್ರೂತ್, ಅಕ್ಯುರಸಿ ಅಂತೆಲ್ಲ ಬರುತ್ತೆ. ಡಿಸೈಟ್ಫುಲ್ನೆಸ್ ಅಂದ್ರೆ ವಂಚನೆ ಅಂತ ಅರ್ಥ.
ಓಕೆ, ಸೊ ಇಲ್ಲಿ ರೈಟ್ ಆನ್ಸರ್ ಆಪ್ಷನ್ 2 ಸ್ನೇಹಿತರೆ. ಅರ್ಥ ಆಗ್ತಿದೆಯಲ್ಲ? ಎಸ್, ನೆಕ್ಸ್ಟ್ ಬನ್ನಿ. ಇದನ್ನ ನೋಡಿ, ಬಿಡಿಸಿ ನೀವೇ ನೋಡೋಣ. ದ MP ಫೇಸ್ ದ ಆಂಗ್ರಿ ಮೀಡಿಯಾ ಅಂಡ್ adroitly avoided all the awkward question. adroitly ಅಂದ್ರೇನು? adorite ಅಂದ್ರೇನು? ಗೊತ್ತಿಲ್ಲ? ಬೇಡ, ಗೊತ್ತಾಗೋದು. ಕಂಪ್ಲೀಟ್ ಸೆಂಟೆನ್ಸ್ ಓದಿ. ದ MP ಫೇಸ್ ದ ಆಂಗ್ರಿ ಮೀಡಿಯಾ ಅಂಡ್ adroitly avoided all the awkward question. ಈಗ ರಾಜಕಾರಣಿಗಳು MP ಮೀಡಿಯಾದವ್ರು ಕ್ವಶನ್ ಕೇಳಕ್ ಬಂದ್ಬಿಡ್ತಾರೆ. ನೀವು ನ್ಯೂಸ್ ನೋಡ್ತಿದ್ರ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಅವ್ರಿಂದ ಹೋಗ್ತಾ ಇರ್ತಾರೆ. ಕೆಲ್ಸಕ್ಕೆ ಬರೋದಿರೋದು ಕೇಳ್ಕೊಂಡು ಪ್ರಶ್ನೆಗಳು ಹೋಗ್ತಾ ಇರ್ತಾರೆ ಅಲ್ವಾ? ಸೊ ಅವಾಗ ಅವನು ಅದನ್ನ ಅವಾಯ್ಡ್ ಮಾಡ್ದ. ಯಾವ ರೀತಿ ಅವಾಯ್ಡ್ ಮಾಡ್ದ? ಅವಾಯ್ಡ್ ಆಲ್ ದ ಆಕ್ವರ್ಡ್ ಕ್ವಶನ್ಸ್. ಕೆಲ್ಸಕ್ಕೆ ಬರ್ದೇ ಇರೋದು ಆಕ್ವರ್ಡ್ ಅಂದ್ರೇನು? ಕೆಲ್ಸಕ್ಕೆ ಬರ್ದೇ ಇರೋದು, ಒಂಥರ ವಿಚಿತ್ರವಾಗಿ ಕೇಳ್ತಕ್ಕಂಥ ಪ್ರಶ್ನೆ, ನಿಮ್ಮನ್ನ ಕುಕ್ಕಕ್ ಕೇಳ್ತಕ್ಕಂಥ ಪ್ರಶ್ನೆ, ಅದನ್ನೆಲ್ಲ ಹೆಂಗ್ ಅವಾಯ್ಡ್ ಮಾಡ್ದ ಅವನು? ಯಾವ ತರ ಅವಾಯ್ಡ್ ಮಾಡ್ದ ಅವನು? ಬುದ್ಧಿವಂತಿಕೆಯಿಂದ. ಅಂದ್ರೆ ಏನರ್ಥ? ಅಡೋರೈಟ್ ಅಂದ್ರೆ ಅರ್ಥ. ಎಸ್ ಹೇಳಿ, ಫಟಾಫಟ್ ಅಂತ ಹೇಳಿ ಸ್ನೇಹಿತರೆ. ಕನ್ನಿಂಗ್ ಅಂತೂ ಅಲ್ಲ, ನೈಸ್ಲಿ ಅಂತೂ ಅಲ್ಲ. ಕೇರ್ಫುಲಿ ಅಥವಾ ಕ್ಲೆವರ್ಲಿ, ಯಾವ್ದು ಕರೆಕ್ಟ್? ಚಾಣಾಕ್ಷತೆ ಅಂದ್ರೇನು? ಕ್ಲೆವರ್. ಕೇರ್ಫುಲಿ ಅಲ್ಲ, ಕ್ಲೆವರ್. ಸೊ ಅಡೋರೈಟ್ ಅಂದ್ರೆ ಕ್ಲೆವರ್ ಅಂತ ಅರ್ಥ. ಅರ್ಥ ಆಗ್ತಿದೆಯಲ್ಲ? ಸೊ ಹಿಂಗೆ ನಮಗ್ ಗೊತ್ತಿಲ್ಲ ಅಂದ್ರೆ ಈ ತರ ಸೆಂಟೆನ್ಸ್ ಇದ್ರೆ ಕೊಟ್ರೆ ದಯವಿಟ್ಟು ಹೇಳ್ತೀನಿ ಸ್ನೇಹಿತರೆ, ಯು ಡೋಂಟ್ ಸ್ಕಿಪ್ ದ ಕ್ವಶನ್. ಆರಾಮಾಗಿ ನೀವು ಆನ್ಸರ್ ಮಾಡ್ಬೋದು. ಸೊ ಅಡೋರೈಟ್ ಅಂತಂದ್ರೆ ಚಾಣಾಕ್ಷ, ಸ್ಕಿಲ್ಫುಲ್, ಕ್ಲೆವರ್ ಅಂತೆಲ್ಲ ಕರಿತೀವಿ. ಸೊ ಆಪ್ಷನ್ 3 ಕೇರ್ಫುಲಿ ಅಲ್ಲ. ಫೈನ್, ಅರ್ಥ ಆಗ್ತಿದೆಯಲ್ಲ? ಎಸ್, ನೆಕ್ಸ್ಟ್ ಬನ್ನಿ. He generally wore a look of boredom but came out with scintillating ideas in science classes. ಸಿಂಟಿಲೇಟಿಂಗ್ ಐಡಿಯಾ ಅಂದ್ರೆ ಏನು? ಸಿಂಟಿಲೇಟಿಂಗ್ ಅಂಡರ್ಲೈನ್ ಮಾಡಿದ. ಗೊತ್ತಿಲ್ಲ, ಬೇಡ, ಗೊತ್ತಾಗೋದು ಬೇಡ. ಫುಲ್ ಸೆಂಟೆನ್ಸ್ ಓದಿ. ಈ ಜನರಲಿ ಓವರ್ ಎ ಲುಕ್ ಆಫ್ ಬೋರ್ಡಮ್ ಬಟ್ ಕೇಮ್ ಔಟ್ ವಿತ್ ಸೆಂಟಿಲಿಂಗ್ ಐಡಿಯಾಸ್ ಇನ್ ಸೈನ್ಸ್ ಕ್ಲಾಸಸ್. ಅಂದ್ರೆ ಅವ್ನ್ ನೋಡಿದ್ರೆ ಒಂಥರ ಬೋರ್ ಆಗಿ, ಒಂಥರ ಪೆದ್ದನ್ ತರ ಕಾಣಿಸ್ತಾನೆ ನೋಡಕ್ಕೆ. ಬೋರ್ಡಮ್, ಓಕೆ, ಪೆದ್ದ, ಗೊತ್ತಿಲ್ಲದ ತರ ಕಾಣಿಸ್ತಾನೆ. ಬಟ್ ಹಿ ಕೇಮ್ ಔಟ್ ವಿತ್ ಸೆಂಟಿಲೇಟಿಂಗ್ ಐಡಿಯಾಸ್ ಇನ್ ಸೈನ್ಸ್ ಕ್ಲಾಸ್. ಬಟ್ ವಿಜ್ಞಾನದ ತರಗತಿಯಲ್ಲಿ ಅವನು ಒಂಥರ, ಅವನ ಕೇಮ್ ಔಟ್ ಅಂತಂದ್ರೆ ಅವನ ಆನ್ಸರ್ಸ್ ಇತ್ತಲ್ಲ, ಅವನ ಬುದ್ಧಿವಂತಿಕೆ ಹೊರಗೆ ಬಂತು ಅಂತ. ಸೊ ಏನಂತ ಕರಿತೀವಿ ಅದಕ್ಕೆ? ಪ್ರೂವನ್? ನೋ. ಎಕ್ಸ್ಪೆರಿಮೆಂಟಲ್? ನೋ. ಕೇರ್ಫುಲ್? ನೋ. ಬ್ರೈಟ್. ಹಿ ವಾಸ್ ಕೇಮ್ ಔಟ್ ಆಸ್ ಎ ಬ್ರೈಟ್ ಸ್ಟೂಡೆಂಟ್ ಇನ್ ಸೈನ್ಸ್ ಕ್ಲಾಸ್. ನೋಡಕ್ ಪೆದ್ದ, ಏನೋ ಗೊತ್ತಿಲ್ದವ್ರ ಇದ್ರು ಕೂಡ ಅವನು ಕ್ಲಾಸ್ ಅಲ್ಲಿ ಮಾತ್ರ ಬ್ರೈಟ್ ಸ್ಟೂಡೆಂಟ್. ಟಕ 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 ಅಂತ ಆನ್ಸರ್ ಬರ್ತಾ ಇತ್ತು ಅಂತ. ಸಿಂಟಿಲೈಟಿಂಗ್ ಅಂದ್ರೆ ಬ್ರೈಟ್ ಅಂತ ಅರ್ಥ. ಮಿನುಗುವ, ಹೊಳೆಯುವ, ಸ್ಪಾರ್ಕ್ಲಿಂಗ್, ಶೈನಿಂಗ್, ಬ್ರೈಟ್, ಬ್ರಿಲಿಯಂಟ್ ಅಂತ ಅರ್ಥ. ಅರ್ಥ ಆಗ್ತಿದೆಯಲ್ಲ? ಈಸಿ ಇದೆ. ಸೊ ಈ ತರ ಸೆಂಟೆನ್ಸ್ ಅಲ್ಲಿ ಕೊಟ್ರೆ ಸ್ನೇಹಿತರೆ ವೆರಿ ಈಸಿ ಇರುತ್ತೆ. ಸಿಂಗಲ್ ನಾನು ತಗೊಂಡಿದ್ದೀನಿ. ನೆಕ್ಸ್ಟ್ ಆಂಟೋನಮಿಸ್ ತಗೊಂಡಿದ್ದೀನಿ. ಆಂಟೋನಮಿಲ್ ಗೊತ್ತಾಗುತ್ತೆ ನಿಮಗೆ. ಸಿಂಗಲ್ ವರ್ಡ್ ಗಳು ಕೊಡ್ತಾರೆ. ಸಿನೋನಮಿಸ್ ಲಾಸ್ಟ್ ವಿಡಿಯೋಗಳೆಲ್ಲ ಸಾಲ್ವ್ ಮಾಡಿದೀವಲ್ವಾ, ಸಿಂಗಲ್ ವರ್ಡ್ ತಗೊಂಡು. ಎಸ್, ಬನ್ನಿ ಈಗ ಆಂಟೋನಮಿಗೆ ಹೋಗೋಕ್ಕಿಂತ ಮುಂಚೆ ಸ್ನೇಹಿತರೆ ಆರ್ಟಿಕಲ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ವೆರಿ ಇಂಪಾರ್ಟೆಂಟ್. ಆರ್ಟಿಕಲ್ಸ್ ಕೇಳ್ತಾನೆ ಎಕ್ಸಾಮ್ ಅಲ್ಲಿ, ಕೇಳಿದನ್ ಕೂಡ ಪ್ರಿವಿಯಸ್ ಇಯರ್ ಅಲ್ಲಿ. ಇಲ್ಲಿ ಆರ್ಟಿಕಲ್ಸ್ ನ ಫಿಲ್ ಮಾಡ್ಬೇಕು. ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಕೊಟ್ಟಿದೆ. ಓಕೆ, I read dash book last week which says that poverty is good. I read, ಯಾಕಂದ್ರೆ ಲಾಸ್ಟ್ ವೀಕ್ ಅಂತಿದೆ. ಸೊ I read ಅಲ್ಲ, I read ಅಂತ ಓದ್ಬೇಕು. I read dash book last week which says that poverty is good. ಏನು ಇಲ್ಲಿ? I read one book, a book, the book, no article. ಯಾವ್ದು ಬರುತ್ತೆ ಇಲ್ಲಿ ನೋಡಿ? ಎಷ್ಟೊಂದ್ ಕಡೆ ದ ಬುಕ್ ಅಂತಾನೂ ಇರುತ್ತೆ, ಎ ಬುಕ್ ಅಂತಾನೂ ಇರುತ್ತೆ. ಎರಡು ಕರೆಕ್ಟ್. ಬಟ್ ನಾವು ಸೆಂಟೆನ್ಸ್ ನೋಡಿ ಹಾಕ್ಬೇಕಾಗತ್ತೆ. ಎರಡು ಕರೆಕ್ಟ್. ಬಟ್ ಇಲ್ಲಿ ಸೆಂಟೆನ್ಸ್ ಏನ್ ಹೇಳ್ತಾ ಇದೆ ನೋಡಿ ಹಾಕ್ಬೇಕಾಗತ್ತೆ. ಸೊ ಯಾವ ಆಪ್ಷನ್ ಕರೆಕ್ಟ್? ನಿಮ್ಗೆ ಆರ್ಟಿಕಲ್ಸ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ನಾನು ಹೇಳಿದ ನಿಮ್ಗೆ ಕಂಪ್ಲೀಟ್ ಒಂದು ಗ್ರಾಮರ್ ವಿಡಿಯೋ ಮಾಡಿದ್ದೀನಿ ಅಂತ ಸ್ನೇಹಿತರೆ, ದಯವಿಟ್ಟು ನೋಡಿ. ಅಲ್ಲಿ ಡೆಫಿನೆಟ್, ಇಂಡೆಫಿನೆಟ್ ಆರ್ಟಿಕಲ್ಸ್ ಎ ಯಾವಾಗ ಯೂಸ್ ಮಾಡ್ತೀವಿ, ದ ಯಾವಾಗ ಯೂಸ್ ಮಾಡ್ತೀವಿ, ಆನ್ ಯಾವಾಗ ಯೂಸ್ ಮಾಡ್ತೀವಿ, ಡೀಟೇಲ್ ಆಗಿ ಹೇಳಿದ್ರಿ. ಓಕೆ, ಇಲ್ಲಿ ರೈಟ್ ಆನ್ಸರ್ ಎ ಬುಕ್, ಆಪ್ಷನ್ ಎ. ಅಂದ್ರೆ ಆಪ್ಷನ್ 2 ಎ ಬುಕ್ ಈಸ್ ಕರೆಕ್ಟ್. ಯಾಕೆ ಹೇಗೆ ದಾಗೆ ಏನ್ ಡಿಫ್ರೆನ್ಸ್? ವೆರಿ ಇಂಪಾರ್ಟೆಂಟ್. ದಾ ಅಂದ್ರೆ ದಟ್ ಈಸ್ ಸ್ಪೆಸಿಫಿಕ್ ಬುಕ್ ಬಗ್ಗೆ. ಈಗ ಇದನ್ನ ಯಾರಿಗೂ ಹೇಳ್ತಾ ಇದ್ದಾನೆ ಅಲ್ವಾ? ನಾನು ಲಾಸ್ಟ್ ವೀಕ್ ಒಂದು ಬುಕ್ ಓದೆ, ಅದು ಬಡತನದ ಬಗ್ಗೆ ಚೆನ್ನಾಗಿ ಹೇಳ್ತು ಅಂತ ಹೇಳಿದ್ದಾನೆ. ಇಲ್ಲಿ ಅವ್ನು ಹೇಳ್ತಾ ಇದ್ದಾನೆ, ನೀವೆಲ್ಲ ಲಿಸನರ್ಸ್ ಅಲ್ವಾ, ನೀವೆಲ್ಲ ಕೇಳ್ತಾ ಇದ್ದೀರಾ. ಬಟ್ ಯಾವ ಬುಕ್ ಅಂತ ಗೊತ್ತಿಲ್ಲ. ಇಟ್ ಇಸ್ ನಾಟ್ ಸ್ಪೆಸಿಫಿಕ್ ಬುಕ್, ಇಟ್ಸ್ ಇಂಡೆಫಿನೆಟ್ ಆರ್ಟಿಕಲ್. ಅದಕ್ಕೆ ಎ. ಅಕಸ್ಮಾತ್ ಒಂದು ಸ್ಪೆಸಿಫಿಕ್ ಆಗಿ ಒಂದು ಬುಕ್ ಹೆಸರು ಹೇಳ್ತಾ ಇದ್ರೆ, ಓಕೆ, ಯಾವ್ದಾರ ಒಂದು ಬುಕ್ ಹೆಸರು ಹೇಳ್ತಾ ಇದ್ರೆ, ದ ಪುವರ್ಟಿ ಅನ್ಬ್ರಿಟಿಷ್ ರೂಲ್ ಅಂತ ಯಾವ್ದಾರ ಒಂದು ಬುಕ್ ಹೆಸರು ಹೇಳ್ತಾ ಇದ್ರೆ ಅವನು, ಅವಾಗ ದ ಬುಕ್ ಹತ್ತಿತ್ತು. ಇವಾಗ
a book ಆಗುತ್ತೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಇಫ್ ಯು ಆರ್ ರೆಫರಿಂಗ್ ಟು ಎ ಸ್ಪೆಸಿಫಿಕ್ ಬುಕ್ ಅಬೌಟ್ ವಿಚ್ ದ ಲಿಸನರ್ ಇಸ್ ಪ್ರಿಅಸ್ಯೂಮ್ಡ್, ನೀವಾದ್ರೂ ಒಂದು ಬುಕ್ ಬಗ್ಗೆ ಮಾತಾಡ್ತೀರಾ, ಕರೆಕ್ಟ್ ಆಗಿ ಒಂದು ಬುಕ್ ಬಗ್ಗೆ, ಆ ಬುಕ್ ನೇಮ್ ಏನು ಅಂತ ಅವನಿಗೂ ಗೊತ್ತು, ಕೇಳಿಸ್ಕೊಳ್ತಾರೆ, ಅವಾಗ ದ ಬುಕ್ ಯೂಸ್ ಮಾಡ್ತೀವಿ, ಇಲ್ಲ ಅಂದ್ರೆ ಆ ಬುಕ್ ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದೆಯಲ್ಲ? ಎಸ್. ನೆಕ್ಸ್ಟ್ ಬನ್ನಿ. ಹಿ ಇಸ್ ಡ್ಯಾಶ್ ಎಂ ಎ ಇನ್ ಇಂಗ್ಲಿಷ್. ಹೇಳಿ, ಸೂಪರ್ ಕ್ವಶನ್. ಎ ಬರುತ್ತಾ, ದಾ ಬರುತ್ತಾ, ನೋ ಆರ್ಟಿಕಲ್, ಆನ್ ಬರುತ್ತಾ? ಸಿಂಪಲ್. ಎಂ ಅಂದ್ರೇನು? ಎಂ ಇಸ್ ಅ ಕಾನ್ಸೋನೆಂಟ್ ಅಲ್ವಾ? ಕಾನ್ಸೋನೆಂಟ್ ಅಂತ ಕರೆ. ಕಾನ್ಸೋನೆಂಟ್ ಕಾನ್ಸೋನೆಂಟ್ ಅಂದ ತಕ್ಷಣ ಏನ್ ಮಾಡ್ತೀವಿ ನಾವು? ಎ ಯೂಸ್ ಮಾಡ್ತೀವಿ ಅಲ್ವಾ? ಓವಲ್ಸ್ ಅಂದ ತಕ್ಷಣ ಏನ್ ಮಾಡ್ತೀವಿ? ಓವಲ್ಸ್. ಓವಲ್ಸ್ ಬಂದ ತಕ್ಷಣ ಆನ್ ಯೂಸ್ ಮಾಡ್ತೀವಿ. ಕಾನ್ಸೋನೆಂಟ್ ಗೆ ಎ ಯೂಸ್ ಮಾಡ್ತೀವಿ, ಓವಲ್ಸ್ ಗೆ ಆನ್ ಯೂಸ್ ಮಾಡ್ತೀವಿ. ಎಂ ಅಂದ್ರೇನು? ಇಲ್ಲಿ ಕಾನ್ಸೋನೆಂಟ್ ಅಲ್ವಾ? ಹಂಗನ್ಬಿಟ್ಟು ನೀವು ಎ ಅಂತ ಹಾಕಿದ್ರೆ ತಪ್ಪಾಗತ್ತೆ. ಈಸ್ ಅಂಡ್ ಎಂ ಎ ಇಂಗ್ಲಿಷ್ ಆನ್ ಬರೋದು. ಯಾಕೆ ಸರ್? ಎಂ ನಾವು ನೋಡಿ, ನಾನು ನಿಮ್ಗೆ ಹೇಳಿದ ಓವಲ್ಸ್ ಅಂದ ತಕ್ಷಣ ಎ ಇ ಐ ಓ ಯು ಅಂತಲ್ಲ ಅರ್ಥ, ಓವಲ್ಸ್ ಸೌಂಡ್ ಬರಬೇಕು. ಎಂ ಅಂದ್ರೇನು? ಎಂ ಎಂ ಅಂತ ಬರುತ್ತೆ, ಇ ಸೌಂಡ್ ಬರುತ್ತೆ. ಸೊ ಇ ಇಸ್ ನಥಿಂಗ್ ಬಟ್ ಓವಲ್ಸ್, ಕಾನ್ಸೋನೆಂಟ್ ಅಲ್ಲ. ಇಲ್ಲಿ ಎಂ ಅನ್ನೋದು ಕಾನ್ಸೋನೆಂಟ್ ಆಗಿದ್ರು ಕೂಡ ನಾವು ಉಚ್ಚಾರಣೆ ಮಾಡಬೇಕಾದ್ರೆ ಏನ್ ಬರುತ್ತೆ? ಓವಲ್ಸ್ ಸೌಂಡ್ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಆನ್ ಎಂ ಎ ಇನ್ ಇಂಗ್ಲಿಷ್ ಆಗುತ್ತೆ. ಈಸ್ ಆನ್ ಎಂ ಎ ಇನ್ ಇಂಗ್ಲಿಷ್ ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ 4. ಅರ್ಥ ಆಗ್ತಿದೆಯಲ್ಲ? ಈಸ್ ಆನ್ ಎಂ ಎ ಇನ್ ಇಂಗ್ಲಿಷ್. ಎಂ ಅಂತ ಓವಲ್ ಸೌಂಡ್ ಬರುತ್ತೆ. ಫೈನ್. ಎಸ್, ವೆರಿ ಗುಡ್. ನೆಕ್ಸ್ಟ್ ಬನ್ನಿ, ಹೇಳಿ ನೋಡೋಣ. ನಾನು ನಿಮ್ ಮೊದಲನೇ ಕ್ವಶನ್ ಹೇಳಿದ್ನಲ್ಲ, ಅದ್ರ ತರ ಇದನ್ನು ಬಿಡಿಸಿ. ಡ್ಯಾಶ್ ಪುರಾಣಸ್ ಆರ್ ಏನ್ಷಿಯಂಟ್ ಸಾಂಸ್ಕ್ರಿಟ್ ಟೆಕ್ಸ್ಟ್. ಹೇಳಿ, ಇಲ್ಲಿ ತಾ ಬರುತ್ತಾ, ಆನ್ ಬರುತ್ತಾ, ಎ ಬರುತ್ತಾ, ಅಥವಾ ನೋ ಆರ್ಟಿಕಲ್? ಆನ್ಸರ್ ಮಾಡಿ. ಸಿಂಪಲ್ ಇದೆ ಈ ಕ್ವಶನ್. ನನ್ನ ಆರ್ಟಿಕಲ್ ಫಸ್ಟ್ ಕ್ವಶನ್ ಈಗ ಹೇಳಿದ ನೆಕ್ಸ್ಟ್ ಲಾಸ್ಟ್ ನಿಮ್ಗೆ ಅದನ್ನ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಗೊತ್ತಾಗಿರುತ್ತೆ. ಏನ್ ಬರುತ್ತೆ? ದಾ ಅಲ್ವಾ? ಯಾಕೆ ಪರ್ಟಿಕ್ಯುಲರ್ ಬುಕ್ ಬಗ್ಗೆ ಮಾತಾಡ್ತಾ ಇದೀವಿ, ಒಂದು ಸೆಟ್ ಆಫ್ ಬುಕ್ಸ್, ಪುರಾಣಸ್ ಬಗ್ಗೆ ಮಾತಾಡ್ತಾ ಇದೀವಿ. ವೇದಾಸ್ ದಟ್ ಇಸ್ ಅ ಸಪರೇಟ್, ಪುರಾಣ ಸಪರೇಟ್, ಉಪನಿಷ್ ಸಪರೇಟ್, ಪರ್ಟಿಕ್ಯುಲರ್ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ದ ಪುರಾಣಸ್ ಆರ್ ಏನ್ಷಿಯಂಟ್ ಸಾಂಸ್ಕ್ರಿಟ್ ಟೆಕ್ಸ್ಟ್. ಓಕೆ, ನೆಕ್ಸ್ಟ್ ಬನ್ನಿ. ಹಿ ಈಸ್ ಡ್ಯಾಶ್ ಯುರೋಪಿಯನ್ ಬೈ ಆರಿಜಿನ್. ಹೇಳಿ ನೋಡೋಣ, ಇಲ್ಲಿ ಯಾವ ಆರ್ಟಿಕಲ್ ಬರುತ್ತೆ? ಹಿ ಈಸ್ ಡ್ಯಾಶ್ ಯುರೋಪಿಯನ್ ಬೈ ಆರಿಜಿನ್. ದಾ ಬರುತ್ತಾ, ಎ ಬರುತ್ತಾ, ಆನ್ ಬರುತ್ತಾ? ಇ ಇದೆ ಅಲ್ವಾ? ಇ ಅಂದ್ರೆ ಏನು? ಓವಲ್ಸ್ ಅಲ್ವಾ? ಆನ್ ಬರುತ್ತಾ? ಹಾಗಾದ್ರೆ ಹೇಳಿ ಫಟಾಫಟ್ ಅಂತ. ಈಸ್ ಎ ಬರುತ್ತೆ, ಆನ್ ಬರಲ್ಲ. ಈಸ್ ದಾ ಅಂತೂ ಅಲ್ಲ. ಎ ಯುರೋಪಿಯನ್ ಬೈ ಆರಿಜಿನ್. ಯಾಕೆ ಸರ್? ಯೂಸ್, ನಾನು ನಿಮ್ಗೆ ಹೇಳಿದ್ದೀನಿ, ಓವಲ್ಸ್ ಅಂದ ತಕ್ಷಣ ಎ ಐ ಓ ಇಲ್ಲ, ಪ್ರೊನೌನ್ಸಿಯೇಷನ್ ಮಾಡ್ಬೇಕು. ಪ್ರೊನೌನ್ಸ್ ಮಾಡಿ ನೋಡಿ. ಯುರೋಪಿಯನ್ ಅಂತೀವಿ, ಇ ಅಂತ ಬರಲ್ಲ, ಯು ಬರುತ್ತೆ, ವೈ ಸೌಂಡ್ ಬರುತ್ತೆ, ವೈ ಓ ಯು. ಯು ವೈ ಅಂದ್ರೆ ಏನು? ಕಾನ್ಸೋನೆಂಟ್. ಸೊ ಕಾನ್ಸೋನೆಂಟ್ ಆದ ತಕ್ಷಣ ಏನ್ ಮಾಡ್ಬೇಕು? ಎ ಹಾಕ್ಬೇಕು, ಆನ್ ಹಾಕಂಗಿಲ್ಲ. ಈಸ್ ಎ ಯುರೋಪಿಯನ್ ಬೈ ಆರಿಜಿನ್ ಇಸ್ ದ ರೈಟ್ ಆನ್ಸರ್. ಆರ್ಟಿಕಲ್ಸ್ ಬಗ್ಗೆ ಅದಕ್ಕೆ ಹೇಳಿದ್ರು ಸ್ನೇಹಿತರೆ, ದಯವಿಟ್ಟು ನೋಡಿ. ಯುರೋಪಿಯನ್ ಸ್ಟಾರ್ಟ್ ವಿತ್ ಓವಲ್ ಲೆಟರ್ ಇ, ಬಟ್ ವೆನ್ ಇಟ್ ಪ್ರೊನೌನ್ಸಿಯೇಟ್ ಇಟ್ ಸೌಂಡ್ಸ್ ಎ ಕಾನ್ಸೋನೆಂಟ್ ಸೌಂಡ್ ಆಗುತ್ತೆ. ಅದಕ್ಕೆ ಹಿ ಇಸ್ ಎ ಯುರೋಪಿಯನ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಸೊ ಆರ್ಟಿಕಲ್ಸ್ ತುಂಬಾ ಈಸಿ ಇದೆ. ಸೊ ನೀವು ಬೇಸಿಕ್ ಫೌಂಡೇಶನ್ ಅರ್ಥ ಮಾಡ್ಕೊಟ್ರೆ ಏನಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ಹೋಗೋಣ ಹಾಗಾದ್ರೆ. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ಇದು ನಿಮ್ಗೆ ಹೋಮ್ವರ್ಕ್ ಕೊಟ್ಬಿಡ್ತೀನಿ. ಹೋಮ್ವರ್ಕ್, ಎಸ್, ಆನ್ಸರ್ ಮಾಡಿ ನೋಡೋಣ. ಐ ಆಮ್ ಡ್ಯಾಶ್ ಪ್ರೊಫೆಸರ್ ಡೆಂಬ್ಲೆಡೋರ್ ಯು ಆರ್ ಲುಕಿಂಗ್ ಫಾರ್. ಅಂದ್ರೆ ಅವನೊಬ್ಬ ಪ್ರೊಫೆಸರ್, ನಾನು ಪ್ರೊಫೆಸರ್, ನೀನ್ ನನ್ನ ಹುಡುಕ್ತಾ ಇದ್ದೀರ, ನೀನ್ ಹುಡುಕ್ತಾ ಇರೋ ಪ್ರೊಫೆಸರ್ ನಾನೇ ಅಂತ ಹೇಳ್ತಾ ಇದ್ದಾನೆ ಅಷ್ಟೇ. ಡೆಂಬ್ಲೆಡೋರ್ ಯು ಆರ್ ಲುಕಿಂಗ್ ಫಾರ್. ಪ್ರೊಫೆಸರ್ ಡೆಂಬ್ಲೆಡೋರ್ ಅನ್ನೋ ಅವನ ಹೆಸರು. ಯು ಆರ್ ಲುಕಿಂಗ್ ಫಾರ್, ನಾನು ಪ್ರೊಫೆಸರ್ ಪುನೀತ್, ನೀನು ನನ್ನ ಹುಡುಕ್ತಾ ಇದೀಯ ಅನ್ನೋ ರೀತಿ. ಓಕೆ, ನಾನೇ ಪ್ರೊಫೆಸರ್ ಪುನೀತ್, ನೀನು ಹುಡುಕ್ತಾ ಇದೆಯಲ್ಲ, ಅದು ನಾನೇನೋ ಹೇಳೋ ರೀತಿ. ಇಲ್ಲಿ ಏನ್ ಬರುತ್ತೆ? ನೋ ಆರ್ಟಿಕಲ್, ದಾನ, ಏನ, ಆನ್. ಆನ್ ಅಂತೂ ಬರಕ್ ಚಾನ್ಸ್ ಇಲ್ಲ. ಸೊ ಇನ್ನೇನು ಬರುತ್ತೆ? ಆನ್ಸರ್ ನೀವು ಹೋಮ್ವರ್ಕ್ ಕೊಟ್ಟಿದ್ದೀನಲ್ಲ, ಎಸ್, ನೀವೇ ಆನ್ಸರ್ ಮಾಡಿ, ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿಸ್ತೀನಿ. ಸೊ ನೆಕ್ಸ್ಟ್ ಬಂದ್ಬಿಡ್ತೀನಿ, ಆಂಟೋನಿಮ್ಸ್ ಬಂದ್ಬಿಡ್ತೀನಿ, ಅಂದ್ರೆ ವಿರುದ್ಧ ಪದ. ವಿರುದ್ಧ ಪದ. ಓಕೆ, ಫೈನ್. ಆಪೋಸಿಟ್ ವರ್ಡ್ಸ್ ಹೇಳ್ಬೇಕು. ನೋಡಿ, ಇಲ್ಲಿ ಸಿಂಪಲ್ ಈ ತರ ಸಿಂಗಲ್ ವರ್ಡ್ ಗಳು ಕೊಟ್ಬಿಡ್ತಾನೆ, ಇದಕ್ಕೆ ವಿರುದ್ಧ ಪದಗಳು ಹೇಳ್ತಾ ಇರ್ಬೇಕು ನಾವು. ಹಿಂಡರ್ ಈಸಿ ಇರುತ್ತೆ, ಒಂದೊಂದ್ಸಲ ಡಿಫಿಕಲ್ಟೀಸ್ ಬಂದ್ಬಿಡುತ್ತೆ.
ನಮ್ಗೆ ಸೆಂಟೆನ್ಸ್ ಕೊಟ್ರೆ ಈಸಿ ಆಗುತ್ತೆ. ಈ ತರ ಸಿಂಗಲ್ ವರ್ಡ್ ಕೊಟ್ರೆ ಸ್ವಲ್ಪ ಡಿಫಿಕಲ್ಟೀಸ್ ಆಗುತ್ತೆ. ಈಸಿ ಇದ್ರೆ ಫೈನ್, ಗೊತ್ತಿರೋ ವರ್ಡ್ ಆದ್ರೆ. ತುಂಬಾ ಡಿಫಿಕಲ್ಟ್ಸ್ ವರ್ಡ್ ಕೇಳ್ಬಿಟ್ರೆ ಕಷ್ಟ ಆಗುತ್ತೆ ಸ್ನೇಹಿತರೆ. ಹಿಂಡರ್ ಅಂದ್ರೆ ಏನು? ಹಿಂಡರ್ ಅಂದ್ರೆ ತಡೆ, ಹಿಂಡ್ರೆನ್ಸ್ ಅಂತ ಕರಿತೀವಿ. ಹಿಂಡ್ರೆನ್ಸ್ ತಡೆ ಅಂತ ಅರ್ಥ. ಓಕೆ, ಹಿಂಡರ್ಗೆ ತಡೆ ಅಂದ್ಮೇಲೆ ಅದ್ರ ವಿರುದ್ಧ ಪದ ಏನು? ಲ್ಯಾಗ್, ಲೆಟ್ ಗೋ, ಅಬ್ಸ್ಟ್ರಕ್ಟ್, ಚಾಲೆಂಜ್. ಅಬ್ಸ್ಟ್ರಕ್ಟ್ ಗೆ ಅದು ಸಮಾನಾರ್ಥಕ ಪದ ಆಗುತ್ತೆ. ತಡೆ ಅಲ್ವಾ, ಇದು ಕೂಡ ತಡೆ. ಅಬ್ಸ್ಟ್ರಕ್ಟ್ ಅಂದ್ರೆ ತಡೆಯೋದು. ಸಮಾನಾರ್ಥಕ ಪದ ಕೇಳಿದ್ರೆ ಅಬ್ಸ್ಟ್ರಕ್ಟ್ ಹಾಕ್ಬೋದಾಗಿತ್ತು. ಇಲ್ಲಿ ವಿರುದ್ಧ ಪದ ಕೇಳಿದ್ರೆ ಆಂಟೋನಿಮ್ಸ್. ಸೊ ಏನಾಗುತ್ತೆ? ಲೆಟ್ ಗೋ. ಲೆಟ್ ಗೋ ಅಂದ್ರೆ ಬಿಡು ಅಂತ ಅರ್ಥ. ಬಿಡು, ಲೆಟ್ ಹಿಮ್ ಗೋ ಅಂತೆಲ್ಲವಾ, ಅವನು ಹೋಗ್ಲಿ, ಬಿಡು ಅಂತ ಅರ್ಥ. ಸೊ ಆಪ್ಷನ್ 2 ಈಸ್ ದ ರೈಟ್ ಆನ್ಸರ್. ಲ್ಯಾಗ್ ಅಂದ್ರೂ ಕೂಡ ಹಿಂದೆ ಅಂತ. ಯು ಆರ್ ಲ್ಯಾಗ್ ಬಿಹೈಂಡ್, ಯು ಆರ್ ತುಂಬಾ ಹಿಂದೆ ಇದೆಯನ್ನಲ್ವಾ, ಹಿಂದೆ ಅಂತ ಅರ್ಥ. ಸೊ ಹಿಂಡರ್ಗೆ ತಡೆ ಇಸ್ ಏನು? ಲೆಟ್ ಗೋ ಇಸ್ ದ ರೈಟ್ ಆನ್ಸರ್. ವಿರುದ್ಧ ಪದ ನಾವು ನೋಡ್ತಾ ಇರೋದು. ಓಕೆ, ಬಂದ್ಬಿಡಿ. ವಿರುದ್ಧ ಪದ ಸಮಾನಾರ್ಥಕ ಆಯ್ತು, ಸ್ಟಾರ್ಟಿಂಗ್ ಫಿನಿಶ್ ಮಾಡಿದ್ವಿ. ವಿರುದ್ಧ ಪದ ವಿಟಿಯೇಟ್ ನ ವಿರುದ್ಧ ಪದ ಹೇಳಿ ನೋಡೋಣ. ವಿರುದ್ಧ ಪದ ಹಾರ್ಟನ್, ವಿಟಿಲೈಸ್ಡ್, ಸ್ಪಾಯ್ಲ್, ಎನರ್ಜೈಸ್. ಯಾವ್ದು ಕರೆಕ್ಟ್ ಆನ್ಸರ್? ವಿಟಿಯೇಟ್ ಯಾವುದು ಕರೆಕ್ಟ್ ಆನ್ಸರ್? ವಿಟಿಯೇಟ್ ಅಂದ್ರೆ ಏನು ಅಂದ್ರೆ ಹಾಳು ಮಾಡೋದು, ಕೆಡಸು. ಓಕೆ, ಒಂಥರ ಅವನ್ನ ಹಾಳು ಮಾಡೋದು, ಆತರ ಕೆಡಿಸೋದು, ಆ ತರ ಬರುತ್ತೆ. ಸೊ ಅದಕ್ಕೆ ಏನ ಸ್ಪಾಯ್ಲ್ ಸಮಾನಾರ್ಥಕ ಪದ ಆಗ್ತಿತ್ತು, ನಮ್ಗೆ ವಿರುದ್ಧ ಪದ ಬೇಕಾಗಿರೋದು. ಸೊ ಅದರ ವಿರುದ್ಧ ಪದ ಏನು? ಎನರ್ಜೈಸ್. ಎನರ್ಜೈಸ್ ಅಂದ್ರೆ ಏನು ಸರ್? ನಾವು ಎನರ್ಜೈಸ್ ಅಂದ್ರೆ ನಾವೇನ್ ಮಾಡ್ತಾ ಇದೀವಿ? ಹುರಿದುಂಬಿಸ್ತೀವಿ. ಕೆಡಿಸಿರ್ತಕ್ಕಂಥ ಅವ್ರನ್ನ ಇನ್ನು ನಾವು ಶಕ್ತಿ ಕೊಡ್ತಾ ಇದೀವಿ. ಓಕೆ, ರೀಬಿಲ್ಡ್, ರೀಕಂಡೀಷನ್, ಆಂಟೋನಿಮ್ಸ್. ಓಕೆ, ಅಥವಾ ಎನರ್ಜೈಸ್ ಅಂತ ಕರಿತೀವಿ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಫೈನ್, ನೆಕ್ಸ್ಟ್ ಬನ್ನಿ. ಆಂಟೋನಿಮ್ ಅಗೇನ್, ವಿರುದ್ಧ ಪದ ಹೇಳಿ ನೋಡೋಣ. ವಿರುದ್ಧ ಪದ ಸೆಲ್ಯೂಬೂರಿಯಸ್ ಅಂದ್ರೆ ಅರ್ಥ ಏನು ನೋಡಿ. ಈ ತರ ಬಂದಾಗ ಈಸಿ ಕೊಟ್ಟಾಗ ಫೈನ್. ಈ ತರ ಸಿಂಗಲ್ ವರ್ಡ್ ಅಲ್ಲಿ ಈ ತರ ಕೊಟ್ಟಾಗ ನಾವು ಕೇಳೇ ಇರ್ತಕ್ಕಂಥ ವರ್ಡ್ಗಳು ವೊಕ್ಯಾಬ್ಯುಲರಿ ಕೇಳ್ಬಿಟ್ಟಾಗ ಕಷ್ಟ ಆಗತ್ತೆ. ಸೆಲ್ಯೂಬೂರಿಯಸ್ ಅಂದ್ರೆ ಏನು? ಹೀಲಿಂಗ್ ಇದೆ, ಸ್ಯಾಲರಿ ರೈಸ್ ಇದೆ, ಟಚಿಂಗ್ ಇದೆ, ಅನ್ಹೆಲ್ತಿ ಇದೆ. ಸೆಲ್ಯೂಬೂರಿಯಸ್ ಅಂದ್ರೆ ಆರೋಗ್ಯಕರ ಅಂತ. ಓಕೆ, ಸೊ ಅದ್ರ ವಿರುದ್ಧ ಪದ ಅನಾರೋಗ್ಯ ಅಂದ್ರೆ ಅನ್ಹೆಲ್ತಿ. ಅನ್ಹೆಲ್ತಿ ಇಸ್ ದ ರೈಟ್ ಆನ್ಸರ್. ವಿರುದ್ಧ ಪದ ಅಲ್ವಾ? ಹಿತಕರ, ಆರೋಗ್ಯಕರ, ಲಾಭದಾಯಕ ಅಂತ ಅರ್ಥ. ಸೊ ಅನ್ಹೆಲ್ತಿ ಅಂದ್ರೆ ಅನಾರೋಗ್ಯಕರ ಅಂದ್ರೆ ಅಥವಾ ಇಲ್ಲಿ ನೋಡ್ಕೋಬೇಕು ನಾವು. ಟಚಿಂಗ್ ಅಂತೂ ಆಗಲ್ಲ. ಸ್ಯಾಲರಿ ರೈಸ್ ಇದೆ, ಸ್ಯಾಲರಿ ಕಮ್ಮಿ ಇಲ್ಲ ಅಂದ್ರೆ ಆರೋಗ್ಯ ಅಂದ್ರೆ ಜಾಸ್ತಿ. ಹೀಲಿಂಗ್ ಅಂತಂದ್ರೇನು? ಕ್ಯೂರ್ ಆಗ್ತಿರೋದು ಅಲ್ಲ. ಇವೆಲ್ಲ ಸಮಾನಾರ್ಥಕಕ್ಕೆ ಒಂದ್ ರೀತಿ ನಮ್ಗೆ ಎಕ್ಸಾಂಪಲ್ ಕೊಟ್ಟಂಗಾಗತ್ತೆ. ವಿರುದ್ಧ ಪದ ಕೇಳೋದ್ರಿಂದ ಅನ್ಹೆಲ್ತಿ ಅಥವಾ ಬೇರೆ ಏನ್ ಅನ್ಹೆಲ್ತಿನೇ ಕೊಡಬೇಕು ಅಂತೇನಿಲ್ಲ. ಲಾಭದಾಯಕ, ಸೆಲ್ಯೂಬರಿಯಸ್ ಅಂದ್ರೆ ಆರೋಗ್ಯಕರ, ಲಾಭದಾಯಕ ಅಂದ್ಮೇಲೆ ಅನ್ಪ್ರಾಫಿಟ್ ಅಂತಾನು ಕೊಡಬಹುದು. ಸೊ ಓಕೆ, ಅನ್ಪ್ರಾಫಿಟ್ ಅಂದ್ರೆ ನಮ್ಗೆ ಲಾಭದಾಯಕ ಅಲ್ಲ ಅಲ್ವಾ? ಸೊ ಅದು ನೋಡ್ಕೊಂಡು ನಾವು ಆನ್ಸರ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಫೈನ್, ಅರ್ಥ ಆಗ್ತಿದೆಯಲ್ಲ ಆಂಟೋನಮಿಸ್? ಎಸ್. ನೆಕ್ಸ್ಟ್ ಅಸೆಟಿಕ್. ಅಸೆಟಿಕ್ ಅಂದ್ರೆ ಅದಕ್ಕೆ ವಿರುದ್ಧ ಪದ ಹೇಳಿ ನೋಡೋಣ. ವಿರುದ್ಧ ಪದ ಶೋರ್, ಅಡೋನಿಸ್ಟಿಕ್, ಸ್ವೀಟ್, ಆಸ್ಟಿಯರ್. ಯಾವ್ದು ಕರೆಕ್ಟ್ ಆನ್ಸರ್? ಅಸಿಡಿಕ್ ಅಂತಂದ್ರೆ ಏನು ಅಂದ್ರೆ ತಪಸ್ವಿ ಅಥವಾ ಒಳ್ಳೆ ಆಡಳಿತಗಾರ. ಒಳ್ಳೆ ಆಡಳಿತಗಾರ. ಅದಕ್ಕೆ ವಿರುದ್ಧ ಪದ ಏನು? ಇದ್ಯಾವುದು ಅಲ್ಲ. ಸೊ ರೈಟ್ ಆನ್ಸರ್ ಅಡೋನೋಸ್ಟಿಕ್ ಅಂತ ಅಂದ್ರೆ ಭೋಗ. ಈಗ ತಪಸ್ವಿ ಏನ್ ಮಾಡ್ತಾನೆ ಸರ್? ಅವ್ನ್ ತಪಸ್ವಿ ಅಂದ್ರೆ ಅವ್ನ್ ತಪಸ್ ಮಾಡ್ತಾನ, ಅವನ್ನೆಲ್ಲ ನಿರಾಕರಿಸಿರ್ತಾನೆ. ಇಲ್ಲಿ ಅಡೋನೋಸ್ಟಿಕ್ ಅಂತಂದ್ರೆ ಭೋಗವಾದ, ವಿಲಾಸಿ ಜೀವನ. ಓಕೆ, ಅದಕ್ಕೆ ಸಿಬರೈಟ್, ಸ್ಪೋರ್ಟಿ ಅಂತೆಲ್ಲ ಕರಿತೀವಿ. ಆಸಿಡಿಕ್ ಅಂತ ತಪಸ್ವಿ, ಮೋನೋಸ್ಟಿಕ್, ಅಥಾರಿಟೇರಿಯನ್. ಓಕೆ, ಸೊ ವಿರುದ್ಧ ಪದ ಕೇಳೋದ್ರಿಂದ ಭೋಗ, ವಿಲಾಸ ಜೀವನ ಆಗತ್ತೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್, ವಿರುದ್ಧ ಪದ. ಅರ್ಥ ಆಗ್ತಿದೆಯಲ್ಲ? ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ ಇವೆಲ್ಲ. ಓಕೆ, ಇಲ್ಲಿಗೆ ಇದನ್ನ ಇನ್ ಮಾಡಕ್ಕೆ ಸ್ಪೆಲ್ಲಿಂಗ್ ಕರೆಕ್ಷನ್ ಬಂದ್ಬೋಣ. ಇದು ಕೂಡ ಕೇಳ್ತಾನೆ, ಎಕ್ಸಾಮ್ ಅಲ್ಲಿ ಕೇಳಿದಾನೆ. ಸಾರಿ, ಇಲ್ಲಿ ಸ್ಪೆಲ್ಲಿಂಗು ಕರೆಕ್ಟ್ ಆಗಿರೋದು ಹೇಳ್ಬೇಕು. ಪ್ಯಾರಾಫೆರ್ನೇಲಿಯಾ ಅಂತಿದೆ. ಪ್ಯಾರಾಫೆರ್ನೇಲಿಯಾ ಯಾವ್ದು ಕರೆಕ್ಟ್? ಇಲ್ಲಿ PARAPHE ಇದೆ ನೋಡಿ. PRAPHE, PRAPHA ಇದೆ. ಇಲ್ಲಿ PRAPHA ಇದೆ. ಓಕೆ, ಇಲ್ಲಿ RNELIA ಇದೆ, RNALIA ಇದೆ, RNALIA ಇದೆ, RNALEA.
ಯಾವ್ದು ಕರೆಕ್ಟ್ ಇಲ್ಲಿ? ಎಸ್, ಪ್ಯಾರಾಫೆರ್ನೇಲಿಯಾ ಅಂದ್ರೇನು ಅದು ತಿಳ್ಕೊಬೇಕಾಗತ್ತೆ. ರೈಟ್ ಸ್ಪೆಲ್ಲಿಂಗ್ ಆಪ್ಷನ್ 2. PARAPHERNALIA. ಸೊ ಆಪ್ಷನ್ 2 ಪ್ಯಾರಾಫೆರ್ನೇಲಿಯಾ ಅಂತ ಕರಿತೀವಿ. ಅಂದ್ರೆ ಉಪಕರಣ, ಸಾಮಗ್ರಿಗಳು ಅಂತಂದ್ರೆ ಸ್ಪೆಷಲಿ ಒಂದು ಗ್ಲಾಸ್ಟಿಕ್ ಬೇಕಾಗಿರ್ತಕ್ಕಂಥ ಇಕ್ವಿಪ್ಮೆಂಟ್ಸ್, ಒಂದು ಇದೇನಾದ್ರು ಮಾಡಕ್ ಬೇಕಾಗಿರುತ್ತೆ ಇಕ್ವಿಪ್ಮೆಂಟ್, ಸಾಮಗ್ರಿಗಳು ಅಂತ ಕರಿತೀವಿ. ಓಕೆ, ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಫೈನ್. ಎಸ್, ನೆಕ್ಸ್ಟ್ ಬನ್ನಿ. ಕೊಕೆಟ್ರಿ ಯಾವ್ದು ಕರೆಕ್ಟ್ ನೋಡಿ. COCKETRY ಇದೆ, COCKETTERY ಇದೆ, COQETRY ಇದೆ, COCQETRY ಇದೆ. ಯಾವುದು ಕರೆಕ್ಟ್ ಆನ್ಸರ್? ಆನ್ಸರ್ ಮಾಡಿ ನೋಡೋಣ. ಎಸ್, ಯಾವ ಆಪ್ಷನ್ ಕರೆಕ್ಟ್? ಕೊಕೆಟ್ರಿ. ಎಸ್, ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್ ಇಲ್ಲಿ. ಕೊಕೆಟ್ರಿ COQUETRY, ಚಂಚಲ ಸ್ವಭಾವ ಅಂತ. ಚಂಚಲದಿಂದ ಇರ್ತಕ್ಕಂಥ ಸ್ವಭಾವ, ಚೇಷ್ಟೆ ಮಾಡ್ತಕ್ಕಂಥವನು, ಚೇಷ್ಟೆ ಚಂಚಲ. ಓಕೆ, ಚಲ್ಚಲಂಗಾಡೋದು ಅಂತಾರಲ್ಲ ಹಂಗೆ. ಕೊಕೆಟ್ರಿ COQUETRY, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಫೈನ್. ಇಷ್ಟ ಆಗ್ತದಲ್ಲ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಲೈಕ್